ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ, ಹದಗೆಟ್ಟಿದೆ ಅಂತೇಳಿ ಬಹುಕಾಲದಿಂದ ನಾವು ಪ್ರಸ್ತಾಪ ಮಾಡ್ತಾನೇ ಇದ್ದೇವೆ. ಆದರೂ ಕೂಡ ಎಮ್ಮೆ ಚರ್ಮದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಎಮ್ಮೆ ಚರ್ಮದ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ಅಥವಾ ಅವರ ಮನಸ್ಥಿತಿಯೂ ಕೂಡ ಅದೇ ಇರಬಹುದಾ ಅಂತಕ್ಕಂಥ ಪ್ರಶ್ನೆ ಯಾರಿಗಾದರೂ ಕೂಡ ಉದ್ಭವ ಆಗುತ್ತೆ. ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಬಹಳಷ್ಟು ಹೆಚ್ಚಾಗಿ ಮಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚು ನಡೆಯುತ್ತಿತ್ತು. ಈಗ ಅದು ಅಲ್ಲಿಂದ ಮೀರಿ ಮೇಲಕ್ಕೂ ಬಂದಿದೆ. ಬೀದರ್ನಿಂದ ಹಿಡಿದು ಅದು ಬೆಂಗಳೂರುವರೆಗೂ ಈಗ ವ್ಯಾಪಿಸಿಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ಬಹಳ ನೋವಾಗುತ್ತೆ. ಮೊನ್ನೆ 3ನೇ ತಾರೀಕು ಕೊಪ್ಪಳದಲ್ಲಿ ಸಂಜೆ 7:00 ಒಬ್ಬ ಕಾರ್ಯಕರ್ತ ಗವಿ ನಾಯಕ್ ಅಂತ, ಗವಿಸಿದ್ದಪ್ಪ ನಾಯಕ್, ಗವಿ ಪತ್ರಿಕೆಯಲ್ಲೆಲ್ಲ ಗವಿ ನಾಯಕ್ ಅಂತ ಬಂದಿದೆ, ಇರ್ಲಿ, ಗವಿಸಿದ್ದಪ್ಪ ನಾಯಕ್ ಅಂತೇಳಿ ನೋಡಿ, ಹಿಂದೂ ಕಾರ್ಯಕರ್ತ. ಇದು ಹಿಂದೂ ಕಾರ್ಯಕರ್ತನೂ ಆಗಿದ್ದ, ಪರಿಶಿಷ್ಟ ವರ್ಗಗಳಿಗೆ ಸೇರಿದ ವ್ಯಕ್ತಿಯಾಗಿದ್ದ. ಈತನನ್ನ ಸಾದಿಕ್ ಎಂಬ ಹುಡುಗ ಸುಮಾರು 5-6 ಜನರು ಸೇರಿ ಆತನನ್ನ ಮಸೀದಿಯ ಮುಂಭಾಗದಲ್ಲಿ ಕೊಲೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ, ಗವಿಸಿದ್ದಪ್ಪ ನಾಯಕ ಬಾನು ಎಂಬ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡಿದ್ದ. ಅವರು ಮನೆ ಬಿಟ್ಟು ಕೂಡ ಹೋಗಿದ್ರು ಅಂತಕ್ಕಂಥ ವರದಿ ಇದೆ. ಆದರೆ ಅವ್ರನ್ನ ಟ್ರೇಸ್ ಮಾಡಿದಾಗ ಆ ಬಾನು ಎಂಬ ಹುಡುಗಿ ಇನ್ನೂ ಅಪ್ರಾಪ್ತಿಯಾಗಿದ್ರು ಅಂತಕ್ಕಂಥ ವರದಿ ಕೂಡ ಇತ್ತು. ಪೊಲೀಸ್ನವರು ಇಬ್ಬರನ್ನೂ ಕರೆದು ನ್ಯಾಯ ಮಾಡಿದರು. ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ ಮೇಲೆ ಇವರು ಒಪ್ಕೊಂಡ್ರು. ಅವ್ರ ಮನೆಯವರು ಆ ಹೆಣ್ಣು ಮಗಳನ್ನ ಕರ್ಕೊಂಡು ಹೋದ್ರು. ಇವ್ರನ್ನ ಇಬ್ಬರನ್ನು ದೂರ ಮಾಡಿ ಬಿಡುಗಡೆ ಮಾಡಿದ್ರು. ಇದಾದ ಮೇಲೆ ಈಕೆ ಸಂಬಂಧ ಸಾದಿಕ್ನ ಜೊತೆಯಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ. ಆ ಸಾದಿಕ್ ಎಂಬ ಹುಡುಗನ ಜೊತೆಯಲ್ಲಿ ಸಂಬಂಧ ಬೆಳೆದ ಮೇಲೆ ಆಕೆ ಏನೇನೆಲ್ಲ ಈತನ ಬಗ್ಗೆ ಹೇಳಿದಲೋ ಗೊತ್ತಿಲ್ಲ. ಆ ಕಾರಣಕ್ಕೆ ಅವ ಗ್ಯಾಂಗ್ ಮಾಡಿಕೊಂಡು ಈತನನ್ನ ಮುಗಿಸಿಬಿಡ್ತೇನೆ ಅಂತೇಳಿ ಪ್ರಾರಂಭ ಮಾಡ್ದ. ಮಾಡಿ ಆದ್ಮೇಲೆ 3ನೇ ತಾರೀಕು ಆತನನ್ನ ಹೈವೇಗೆ ಕರೆಸ್ತಾರೆ, ಹೆದ್ದಾರಿಗೆ ಕರೆಸ್ತಾರೆ. ಆತನ ಜೊತೆಯಲ್ಲಿ ಮಾತುಕತೆ ಆಗತ್ತೆ. ಅಲ್ಲಿಂದ ಮಾತುಕತೆ ಆದ್ಮೇಲೆ ಆಯ್ತು, ನಿನ್ನನ್ನು ನೋಡ್ತೇವೆ. ಹೆದ್ದಾರಿಯಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಬಹುಶಃ ಅವ್ರನ್ನ ಅಲ್ಲೇ ಹೊಡೆದಾಕ್ಬಿಡ್ಬೋದಾಗಿತ್ತು, ಅಲ್ಲಿ ಹೊಡೆಯಲಿಲ್ಲ. ಆದರೆ ಪಟ್ಟಣದ ನಟ್ಟು ನಡುವಿನಲ್ಲಿ ಮಸೀದಿಯ ಮುಂಭಾಗದಲ್ಲಿ ಆತನು ಬಂದ ಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ತಾನೆ. ಆತ ನಿಲ್ಲಿಸಿದ ತಕ್ಷಣ ತಳವಾರಗಳಿಂದ ತಗೊಂಡೋಗಿ ಹಿಂದಿನಿಂದ ಕತ್ತನ್ನು ಕತ್ತರಿಸಿ ಸಾಯಿಸ್ತಾರೆ ಅಂತೇಳಿ ವರದಿಯಾಗಿದೆ. ಯಾಕೆ ಅಲ್ಲಿ ಯಾಕೆ ಹೊಡೆಯಲಿಲ್ಲ? ಇಲ್ಲೇ ಬಂದು ಯಾಕೆ ಹೊಡಿಬೇಕಂದ್ರೆ
ಜನನಿಬಿಡ ಪ್ರದೇಶ ಇರಬೇಕು, ನಮ್ಮ ಶಕ್ತಿ ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರಂತೆ. ಹೀಗಾಗಿ ಜನನಿಬಿಡ ಪ್ರದೇಶದಲ್ಲಿ ಅವರನ್ನ ಕತ್ತರಿಸಿದ್ದಾರೆ. ಇದು ಒಂದು ಕಡೆ ಆದ್ರೆ 7:15 ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಇದೆ ಒಂದು, ಅದನ್ನ ನೋಡ್ರಿ. ಅದರ ಮುಂದೆನೆ ಇವರು ಅಲ್ಲಾ ಕೂಗ್ತಾ ಇದ್ದಾರೆ, ಅಜಾನ್ ಕೂಗ್ತಾ ಇದ್ದಾರೆ. ಅಂದ್ರೆ ಅವನ ಅಲ್ಲಿ ಬರಬೇಕು, ಅಲ್ಲಿ ಬಂದಾಗ ಹೊಡಿಬೇಕು ಅಂತ ಹೊಡೆದಿದ್ದಾರೆ. ನಮಗೆ ಇರ್ತಕ್ಕಂಥ ಗುಮಾನಿ, ಇಂಥ ಜನನಿಬಿಡ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿ ಅಲ್ಲಿ ಬಿದ್ದಿದ್ರು ಕೂಡ, ಅಜಾನ್ ಕೂಗ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟು ಇದ್ದಿದ್ರು ಕೂಡ, ಸೊ ಇವರು ಮಾಡಿರ್ತಕ್ಕಂಥದ್ದು ಇದು ಸರಿಯಾ? ಮತ್ತೆ ಈತ ಈ ನಿಷೇಧಿತ ಸಂಘಟನೆ ಒಂದಿದೆಯಲ್ಲ PFI, ಅದರ ಸದಸ್ಯ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಇದು ಒಂದು ರೀತಿ ಸುಹಾಸ್ ಶೆಟ್ಟಿ ಕೊಲೆ ಮಾದರಿಯ ಕೊಲೆ. ಇನ್ನೊಂದು ಹೇಳೋದಾದ್ರೆ, ಒಂದು ದಿನದ ಹಿಂದೆ ಯಾವತ್ತು ಮರ್ಡರ್ ಆಗ್ತದೆ, ಆದರೆ ಇಂದಿನ ದಿವಸ ನೋಡಿ, ಅದೇ ವ್ಯಕ್ತಿ ತಲವಾರ್ ಹಿಡ್ಕೊಂಡು ಪೋಸ್ ಕೊಟ್ಟು ಅಲ್ಲಿ ಡ್ರಿಂಕ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಒಂದು ದಿವಸದ ಮುಂಚೆನೆ ಹೇಳಿದ್ದಾನೆ. ತಲವಾರ್ ಹಿಡ್ಕೊಂಡಿರೋದು ಇದು ಒಂದು ದಿವಸ ಮುಂಚೆ, 2ನೇ ತಾರೀಕೆ ಬಂದಿದೆ. ಇದರಲ್ಲಿ ಪೊಲೀಸ್ನವರು ನ್ಯಾಯ ಮಾಡಿದ್ರಲ್ಲ, ಇಂಥವುಗಳು ಆಗುವಾಗ ನಿಮಗೆ ಎಚ್ಚರಿಕೆ ಇರಲಿಲ್ವಾ? ಪೊಲೀಸ್ನವರು ಎಚ್ಚರಿಕೆ ವಹಿಸಲೇ ಇಲ್ಲ, ಗಾಡಿಗಳು ನಿಲ್ಸ್ಕೊಂಡೇ ಹಾಕಿದ್ದಾರೆ. ಆಮೇಲೆ ಈತಂದು ಅಷ್ಟೇ ಚಟುವಟಿಕೆ ಅಲ್ಲ, ಈತ ಯಾವಾಗಲೂ ಕೂಡ ವೀಲಿಂಗ್ ಮಾಡ್ತಿದ್ದ, ವೀಲಿಂಗ್ ಮಾಡ್ತಿದ್ದ. ಇನ್ನೂ ಒಂದು ವೀಲಿಂಗ್ ನೋಡಿ, ಹೈವೇ ರೋಡ್ ಅಲ್ಲಿ ಯಾವಾಗಲೂ ವೀಲಿಂಗ್ ಮಾಡೋದು ಇವನ್ ಕೆಲಸ. ಇದನ್ನ ಪೊಲೀಸ್ನವ್ರಿಗೆ ಗೊತ್ತಿದೆ ಇದು. ಅದರ ಬಗ್ಗೆನೂ ಅವರು ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಅದಾದ ನಂತರ ಯಾವಾಗಲೂ ಗಾಂಜಾ ಹೊಡೆಯೋದು ನೋಡಿ, ಈ ರೀತಿಯಲ್ಲಿ ಹೊಗೆ ಬಿಡೋದು, ಇದೆಲ್ಲ ಮಾಡಿ ತಾನೇ ಫೋಟೋಗಳನ್ನ ಇದನ್ನೆಲ್ಲ ಹಾಕೊಂಡು ಇನ್ಸ್ಟಾಗ್ರಾಮ್ಗಳಿಗೆ ಹಾಕಿರ್ತಾನೆ. ಇಂಥ ಚಟುವಟಿಕೆ ಎಲ್ಲ ಮಾಡ್ತಿರ್ತಾನೆ. ಇದಾದ್ಮೇಲೆ ನಿನ್ನೆ ರಾಮುಲು ಅವರು ಭೇಟಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಅವರ ಸಮುದಾಯದ ಹುಡುಗ ಸತ್ತಿದ್ದಾನೆ, ಇದು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮುಚ್ಚಾಕಲಿಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದು ಅವರಿಗೆ ಗುಮಾನಿ ಬಂದಿದೆ. ಬಂದ ತಕ್ಷಣ ಅವರು ಹೋಗಿ ವಿಸಿಟ್ ಮಾಡಿದ್ದಾರೆ ಅವ್ರ ಮನೆಗೆ ಹೋಗ್ತಿರ್ಬೇಕಾದ್ರೆ ಯುವಕರೇ ನಿನ್ನೆ 2,000ಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ. ಸೇರಿ ಮನೆಗೆ ಹೋಗಿದ್ದಕ್ಕೆ ಅದಕ್ಕೆ ಮುಂಚೆ FIR ಇಲ್ಲ, ಏನು ಹಾಕಿಲ್ಲ.